ಕನ್ಸಿಡರ್ ಮಾಡಿದ್ರೆ ವೃತ್ತಿಗೆ ಎಲ್ಲೋ ಒಂದ್ ಕಡೆ ಡ್ಯಾಮ್ ಹಾಕ್ಬೋದು, ಅದೇ ಪ್ರವೃತ್ತಿಗೆ ಡ್ಯಾಮ್ ಹಾಕಕ್ಕಾಗೋದಿಲ್ಲ. ನನಗೆ ಪ್ರತ್ಯಕ್ಷ ಉದಾಹರಣೆ, ನಮ್ಮ ಸುಗಮ ಸಂಗೀತದಲ್ಲಿ ಯಾರಿಗೋ ಒಂದು ಹಾಡು ಹೇಳಿಸ್ತೀನಿ ಅಂತ ವೇದಿಕೆ ಕೊಡ್ತೀವಿ ಅಂತ ಹೇಳಿದ್ವಿ, ಟೈಮ್ ಆಗೋಯ್ತು, ಕೊಡ್ಲಿಕ್ಕೆ ಆಗಿಲ್ಲ. ಒಂದು ವಾರ ಅವ್ರು ನಿದ್ರೆ ಮಾಡಿಲ್ಲ. ಆಮೇಲೆ ಒಂದ್ ರೀತಿ ಹುಚ್ಚರಿದ್ದೆ, ನಂಗೆ ನೀವು ವೇದಿಕೆ ಕೊಡ್ಲಿಲ್ಲ, ನನ್ಗೆ ಹಾಡಕ್ಕಾಗ್ಲಿಲ್ಲ ಅಂತಂದ್ರು. ನೆಕ್ಸ್ಟ್ ಕಾರ್ಯಕ್ರಮದ ಮೊದಲನೇ ಹಾಡು ಅವ್ರ ಹತ್ರನೇ ಹಾಡಿಸ್ಬಿಟ್ಟೆ. ಆ ರೀತಿ ಪ್ರವೃತ್ತಿಗೆ ವೇದಿಕೆ ಸಿಗ್ಲಿಲ್ಲ ಅಂತಂದ್ರೆ ಹುಚ್ಚರಾಗ್ಬಿಡ್ತೀವಿ. ಆ ರೀತಿ ಇವತ್ತು ನೀವೆಲ್ಲರೂ ಕೂಡ ಈ ನೃತ್ಯ ಮಾಡಲಿಕ್ಕೆ ಅಂತ ಬಂದಿದ್ದೀರಿ. ಭರತನಾಟ್ಯ ಅಂತಂದ್ರೇನೆ ನಾವು ಈ ಮೈಕಲ್ಲಿ ಮಾತಾಡ್ತೀವಿ, ನಮಗೆಲ್ಲ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀವಿ, ಮಾತಾಡ್ತೀವಿ, ನಿಮ್ಮ ನಡುವೆ ಇರ್ತೀವಿ. ಆದರೆ ಭರತನಾಟ್ಯದಲ್ಲಿ ಏನೂ ಮಾತಾಡದೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೋದಲ್ಲ, ಅಂತ ಒಂದು ದೊಡ್ಡ ಕಲೆ ಅದು. ನಿಮ್ಮ ಹೆಜ್ಜೆ ಹೆಜ್ಜೆಗಳಲ್ಲಿ ಲಯ ಇದೆ, ಪ್ರತಿಯೊಂದು ಭಾವನೆಗಳಲ್ಲಿ ಕೂಡ ಒಂದು ರೀತಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಂಥ ಒಂದು ಮುಖಭಾವದ ಕತೆ, ಮುಖಭಾವದಲ್ಲಿ ಕತೆ ಇದೆ. ಎಲ್ಲವನ್ನೂ ಕೂಡ ನಮ್ಮ ಕುಮಾರ್ ಅವರ ಒಂದು ವಿಡಿಯೋಗಳನ್ನ ನೋಡಿದ್ದೀನಿ, ಎಲ್ಲವನ್ನೂ ಕೂಡ ಕತೆನೇ ಹೇಳ್ಬಿಡ್ತಾರೆ ಅದರಲ್ಲಿ, ಮುಖದಲ್ಲಿ, ಹಾವಭಾವದಲ್ಲಿ ಮತ್ತು ಹೆಜ್ಜೆಗಳಲ್ಲಿ. ಅಂತ ಒಂದು ಶಕ್ತಿ ನಮ್ಮ ಭರತನಾಟ್ಯಕ್ಕಿದೆ. ಇದು ಭರತನಾಟ್ಯ ಅಂತಂದ್ರೆ ಬರೀ ಒಂದು ನೃತ್ಯದ ಪ್ರಕಾರ ಅಲ್ಲ, ಇದು ನಮ್ಮ ಒಂದು ಪರಂಪರೆ, ಸಂಸ್ಕೃತಿ, ಸಂಸ್ಕಾರ ಎಲ್ಲದರ ಒಂದು ಅಭಿವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಕಲೆನ ಬೆಳೆಸಿ ಉಳಿಸಿ ಹೋಗುವಂಥ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ನಿಮ್ಮ ಸಂಸ್ಥೆಗೆ ಮೊದಲನೇದಾಗಿ ಧನ್ಯವಾದಗಳು ಸರ್. ಇದು ಹೀಗೆ ನಿರಂತರವಾಗಿ ನಡೀತಾ ಇರಲಿ. ಹಾಗೆ ಇಲ್ಲಿ ಬಂದಿರುವಂಥ ಸ್ಪರ್ಧಿಗಳು ಹೇಳುವಂಥದ್ದು ಏನು ಅಂತಂದ್ರೆ, ಬಹುಮಾನ ಸಿಗೋದು ಸಂತೋಷದ ಸಂಗತಿ, ಆದ್ರೆ ಗೆಲುವಲ್ಲ. ಗೆಲುವು ಯಾವಾಗ ಅಂದ್ರೆ ಇಲ್ಲಿ ಬಂದು ನೀವು ಹಾಡ್ತಿರಲ್ಲ, ಡ್ಯಾನ್ಸ್ ಆಡ್ತಿರಲ್ಲ, ಅದೇ ದೊಡ್ಡ ಗೆಲುವು ನಿಮ್ದು. ಅದನ್ನೇ ಮೊದಲನೇ ಗೆಲುವು ನಿಮ್ದು, ಮೊದಲನೇ ರ್ಯಾಂಕ್ ಅಂತ ತಿಳ್ಕೋಬೇಕು. ನಾನು ಎಲ್ಲರ ಮುಂದೆ ನಾನು ಪ್ರದರ್ಶನ ಮಾಡಿದೆ ಅಂತ. ಬಹುಮಾನ ಸೆಕೆಂಡ್ರಿ, ಅದು ಒಂದು ಸಂತೋಷದ ಸಂಗತಿ. ಬಹುಮಾನ ಮಾಡಲಿಕ್ಕೆ ಏನೇನು ಅನುಭವ ಬೇಕೋ ಅದನ್ನು ತೆಗೆದುಕೊಳ್ಳುವಂಥ ಎಲ್ಲ ಒಂದು ವೇದಿಕೆ ಕೂಡ ಇಲ್ಲಿದೆ, ಅನುಭವ ಮಾಡೋಂಥದ್ದು. ಅದನ್ನ ಆದಷ್ಟು ಕೂಡ ಧನಾತ್ಮಕವಾಗಿ ಬಳಸ್ಕೊಂಡು ನೀವು ನಿಮ್ಮ ಕಲೆಯನ್ನ ಬೆಳೆಸುವಂತ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ, ಎಲ್ಲದೂ ಕೂಡ ಅಭ್ಯಾಸನೇ ಉಸಿರು. ನಮಗೆ ನಿನ್ನೆ ತಾನೇ ಹೇಳಿದೆ, ನಮ್ಮ ನಿತಿನ್ ರಾಜರಾಮ್ ಶಾಸ್ತ್ರಿ ಬಂದಾಗ, ನಾನು ಇದುವರೆಗೆ ಕಂಡಕ್ಟ್ ಮಾಡಿರೋಂಥ ಯಾವ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸರಿ ಕೂಡ ಬುಕ್ ಹಿಡ್ಕೊಂಡು ಅವರು ಹಾಡು ಹೇಳಿಲ್ಲ. ಸುಮಾರು ಒಂದು 5,000 ಹಾಡುಗಳನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ, ಅವೆಲ್ಲ ಬರ್ತು ಮೆಮೊರಿ ಪವರು. ಆದರೆ ನಮ್ಮಲ್ಲಿರುವಂಥ ಪ್ರತಿಭೆನ ನಾವು ಹೆಚ್ಚು ಮಾಡ್ಕೋಬೋದು. ಹೇಗೆ ಅಂತಂದ್ರೆ ಅಭ್ಯಾಸದ ಮುಖಾಂತರ, ಪ್ರಯತ್ನದ ಮುಖಾಂತರ, ನಿರಂತರವಾದ ಅಭ್ಯಾಸದ ಮುಂದೆ ಇನ್ಯಾವುದೂ ಕೂಡ ನಮಗೆ ನಮ್ಮ ಕಲೆಯನ್ನ ಸಿಕ್ಸಂತ ದಾರಿ ಇಲ್ಲ. ನೀವು ಅಷ್ಟೇ ಇದನ್ನ ಮುಂದಕ್ಕೆ ತಗೊಂಡೋಗ್ತೀನಿ, ನಾನು ಈ ಕ್ಷೇತ್ರದಲ್ಲಿ ಮುಂದೆ ಬರ್ತೀನಿ ಅಂದ್ರೆ ನಿರಂತರವಾದ ಅಭ್ಯಾಸ ಒಂದೇ. ಈ ಸ್ಪರ್ಧೆಗಳಲ್ಲಿ ಗೆಲ್ಲೋದು, ಸೋಲೋದು ಇವೆಲ್ಲ